ಹೊಸಕೋಟೆ ನಗರದಲ್ಲಿ ಲಿಂಗಾಯತ ಸಮುದಾಯದಿಂದ ಹಮ್ಮಿಕೊಳ್ಳಲಾಗಿದ್ದ ಬಸವೇಶ್ವರ ಜಯಂತಿಯ ಮೆರವಣಿಗೆ ಅಂಗವಾಗಿ ಪಂಜುರ್ಲಿ ದೈವ, ನಂದಿ ಧ್ವಜ ಹಾಗೂ ವೀರಗಾಸೆಯೊಂದಿಗೆ ಅದ್ದೂರಿ ಮೆರವಣಿಗೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಅರಳೆಪೇಟೆಯಲ್ಲಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಹೊಸಕೋಟೆ ವೀರಶೈವ ಸಮುದಾಯ ಹಾಗೂ ಲಿಂಗಾಯತ ಯುವ ವೇದಿಕೆ ಸೇರಿದಂತೆ ಹೊಸಕೋಟೆ ತಾಲೂಕಿನ ಸಮಸ್ತ ಲಿಂಗಾಯತ ಸಮುದಾಯದಿಂದ ಬಸವೇಶ್ವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಿ ಪಂಜುರ್ಲಿ ದೈವ, ನಂದಿ ಧ್ವಜ ಹಾಗೂ ವೀರಗಾಸೆ ತಂಡಗಳೊಂದಿಗೆ ಹೊಸಕೋಟೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡುವ ಮುಖಾಂತರವಾಗಿ ಸ್ವಾಮಿ ಬಸವೇಶ್ವರರ ಸಂದೇಶವನ್ನು ಮೆರವಣಿಗೆ ಮುಖಾಂತರವಾಗಿ ಹೊಸಕೋಟೆ ನಾಗರಿಕರಿಗೆ ಅರಿವು ಮೂಡಿಸಲಾಯಿತು. ಇನ್ನು ಮೆರವಣಿಗೆ ಉದ್ದಕ್ಕೂ ನಂದಿ ಧ್ವಜಕ್ಕೆ ಹಾಗೂ ಬಸವೇಶ್ವರರ ಬೆಳ್ಳಿ ಪಲ್ಲಕ್ಕಿಯಲ್ಲಿರುವ ಮೂರ್ತಿಗೆ ಬಸವೇಶ್ವರರ ಭಕ್ತಾದಿಗಳು, ಅನುಯಾಯಿಗಳು ಪೂಜೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದರು. ಬಸವೇಶ್ವರ ಜಯಂತಿ ಅಂಗವಾಗಿ ಸರ್ ಮಾತಾಡ್ತಾರಾ? ಮಾತಾಡಿ ಸರ್. ಈ ದಿನ ಹೊಸಕೋಟೆ ಶ್ರೀ ವೀರಶೈವ ಸೇವಾ ಸಮಾಜ ಹಾಗೂ ಹೊಸಕೋಟೆ ವೀರಶೈವ ಯುವ ವೇದಿಕೆ ವತಿಯಿಂದ ಪ್ರತಿ
ವರ್ಷದಂತೆ ಈ ವರ್ಷವೂ ಸಹ ಹೊಸಕೋಟೆ ಪಟ್ಟಣದಲ್ಲಿ ಬಸವ ಜಯಂತಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಪೂಜಾ ಬಸವ ಜಯಂತಿ ಅಂಗವಾಗಿ ಬೆಳಿಗ್ಗೆ 2 ಬಸವೇಶ್ವರ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ನಂತರ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಹಾಗೂ ಪೂಜೆಯನ್ನು ನೆರವೇರಿಸಲಾಯಿತು. ಈಗ ಸಂಜೆ ಊರಿನ ಪ್ರಮುಖ ಬೀದಿಗಳಲ್ಲಿ ಶ್ರೀ ಬಸವೇಶ್ವರರ ಪುತ್ಥಳಿಯನ್ನು ಮೆರವಣಿಗೆ ಮೂಲಕ ಮಾಡಿ ಕಾರ್ಯಕ್ರಮವನ್ನು ಹೋಗ್ತಾ ಇದ್ದಾರೆ. ಈ ಒಂದು ಮೆರವಣಿಗೆಯಲ್ಲಿ ವೀರಗಾಸೆ ಕುಣಿತ ನಂದಿ ಧ್ವಜದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಂತರ ಈ ಬಾರಿಯ ಒಂದು ವಿಶೇಷತೆ ಏನಂದರೆ ಪಂಜುರ್ಲಿ ದೈವದ ಒಂದು ಆಚರಣೆಯನ್ನು ಸಹ ಈ ಒಂದು ನೃತ್ಯವನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಬಸವೇಶ್ವರರ ಒಂದು ಮೆರವಣಿಗೆ ಮಾಡುವುದರ ಮೂಲಕ ಬಸವೇಶ್ವರ ಸಂದೇಶಗಳನ್ನು ಸಾರುವಂತಹ ಕಾರ್ಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ನಿಮ್ಮ ಹೆಸರು ಸರ್? ಈ ಕಾರ್ಯಕ್ರಮದಲ್ಲಿ